ಸಂಘ ತಾಲೂಕು ಘಟಕ ಶಿರಾ ವತಿಯಿಂದ ರಾಜ್ಯ ಸಂಘದ ಕಾರ್ಯಕಾರಿಣಿ ಸಭೆಯ ನಿರ್ಣಯದಂತೆ ಈ ದಿನ ನಾವು ನಮ್ಮ ಗ್ರಾಮ ಆಡಳಿತಾಧಿಕಾರಿಗಳ ಬೇಡಿಕೆಗಾಗಿ ಅನಿರ್ದಿಷ್ಟಾವಧಿ ಮುಷ್ಕರವನ್ನು ನಡೆಸ್ತಾ ಇದ್ದೀವಿ. ಮೊದಲನೇದಾಗಿ ನಮ್ಮ ಗ್ರಾಮಾಡಳಿತಾಧಿಕಾರಿಗಳು ಈ ದಿನ ಹಲವಾರು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ. ಗ್ರಾಮಾಡಳಿತಾಧಿಕಾರಿಗಳ ಹುದ್ದೆಯನ್ನು ತಾಂತ್ರಿಕ ಹುದ್ದೆಗಳಿಗೆ ಮೇಲ್ದರ್ಜೆಗೇರಿಸಿ ವೇತನ ಶ್ರೇಣಿಯನ್ನು ನಿಗದಿಪಡಿಸುವುದು ನಮ್ಮದು ಮೊದಲನೇ ಮನವಿಯಾಗಿರುತ್ತದೆ. ಈಗಾಗಲೇ 21 ಕೆಲಸಗಳನ್ನು ನಾವು ಮೊಬೈಲ್ ತಂತ್ರಾಂಶದ ಮೂಲಕ ನಿರ್ವಹಿಸುತ್ತಿದ್ದು ಉತ್ತಮ ಗುಣಮಟ್ಟದ ಮೊಬೈಲ್ಗಳು ಇರುವುದಿಲ್ಲ ಹಾಗೂ ನಮ್ಮ ಹುದ್ದೆಯನ್ನು ತಾಂತ್ರಿಕ ಹುದ್ದೆ ಮೇಲ್ದರ್ಜೆಗೇರಿಸಬೇಕೆಂದು ನಮ್ಮ ಮನವಿ ಸಲ್ಲಿಸಿರ್ತೀವಿ. ಮುಖ್ಯವಾಗಿ ನಮಗೆ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸುವ ಬಗ್ಗೆ ನಮ್ಮ ಗ್ರಾಮಾಡಳಿತಾಧಿಕಾರಿಗಳಿಗೆ ಸುಸಜ್ಜಿತವಾದ ಕಚೇರಿ ಇರುವುದಿಲ್ಲ. ಸುಸಜ್ಜಿತವಾದ ಕಚೇರಿ ಆಗಲಿ, ಉತ್ತಮ ಗುಣಮಟ್ಟದ ಟೇಬಲ್ಗಳಾಗಲಿ, ಸ್ಕ್ಯಾನರ್, ಪ್ರಿಂಟರ್ ಆಗಲಿ ಯಾವುದೇ ರೀತಿಯ ಸೌಲಭ್ಯಗಳು ನಮಗೆ ಇರುವುದಿಲ್ಲ. ಈ ಒಂದು ಸೌಲಭ್ಯಗಳನ್ನು ಈಡೇರಿಸಬೇಕಂತ ನಾವು ಮುಷ್ಕರವನ್ನು ಮಾಡ್ತಾಯಿದ್ದೇವೆ. ಹಾಗೂ ಸೇವಾ ವಿಷಯಗಳಿಗೆ ಸಂಬಂಧಿಸಿದಂತೆ ಮೊಬೈಲ್ ತಂತ್ರಾಂಶದ ಮೂಲಕ ಹಲವಾರು ಕರ್ತವ್ಯಗಳನ್ನು ನಿರ್ವಹಿಸುತ್ತಿದ್ದು ಲೋಪದೋಷಗಳಾದಲ್ಲಿ ಅಮಾನತು ಮಾಡಿರ್ತಾರೆ. ಆ ಅಮಾನತುಗಳನ್ನು ತಕ್ಷಣವೇ ರದ್ದುಪಡಿಸಿ ಹಿಂಪಡೆಯುವ ಬಗ್ಗೆ ನಾವು ಮನವಿ ಸಲ್ಲಿಸಿರ್ತೇವೆ. ಹಾಗೂ ರಜಾದಿನಗಳಲ್ಲಿ ಮುಖ್ಯವಾಗಿ ರಜಾದಿನಗಳಲ್ಲಿ ನಮ್ಮ ಗ್ರಾಮ ಆಡಳಿತಾಧಿಕಾರಿಗಳನ್ನು ಸೇವೆಗೆ ಬರುವಂತೆ ಮೆಮೊ ಹಾಕಿರುತ್ತಾರೆ. ಹಾಗೂ ಕಚೇರಿ ಸಮಯ ಹೊರತುಪಡಿಸಿ ಸಭೆಗಳನ್ನು ನಡೆಸ್ತಾರೆ. ಇದನ್ನು ನಾವು ರದ್ದುಪಡಿಸಬೇಕೆಂದು ನಮ್ಮ ಮನವಿ ಇರುತ್ತದೆ. ಹಾಗೂ ಅಂತರ್ಜಿಲ್ಲಾ ವರ್ಗಾವಣೆ, ಈಗಾಗಲೇ ಅಂತರ್ಜಿಲ್ಲಾ ವರ್ಗಾವಣೆಯನ್ನು ರದ್ದುಪಡಿಸಿರುತ್ತಾರೆ. ಅದನ್ನು ಸಹ ರದ್ದುಪಡಿಸುವ ಆದೇಶವನ್ನು ಹಿಂಪಡೆಯಬೇಕೆಂದು ನಮ್ಮ ಮನವಿ ಇರುತ್ತದೆ. ಹಾಗೂ ಒಂದೇ ಹುದ್ದೆಯಲ್ಲಿ ಸುಮಾರು 20-25 ವರ್ಷಗಳ ಸೇವೆ ಸಲ್ಲಿಸಿ ಅದೇ ಹುದ್ದೆಯಲ್ಲಿ ಸಹ ನಿವೃತ್ತರಾಗಿರುವ ಪ್ರಕರಣಗಳಿದ್ದಾವೆ. ಹಾಗಾಗಿ ಗ್ರಾಮಾಡಳಿತ ಅಧಿಕಾರಿಗಳಿಗೆ ಆದಷ್ಟು ಬೇಗ ಪದೋನ್ನತಿ ನೀಡಬೇಕೆಂದು ನಾವು ಮನವಿ ಸಲ್ಲಿಸಿರ್ತೇವೆ. ಹಾಗೂ ಬೇರೆ ಇಲಾಖೆ ಕರ್ತವ್ಯಗಳನ್ನು ನಮ್ಮ ಇಲಾಖೆ ಮೇಲೆ ಏರ್ತಾ ಇದ್ದಾರೆ. ಹಾಗೂ ಚುನಾವಣೆ, ಅತಿವೃಷ್ಟಿ, ಅನಾವೃಷ್ಟಿ ಇಂತಹ ಜವಾಬ್ದಾರಿಯುತ ಕೆಲಸಗಳನ್ನು ನಿರ್ವಹಿಸುವಾಗ ಗ್ರಾಮ ಆಡಳಿತಾಧಿಕಾರಿಗಳ ಮೇಲೆ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಸಹ ಹಲ್ಲೆಗಳು ಆಗಿರ್ತವೆ. ಮತ್ತು ಆಯುಕ್ತಾಲಯದಲ್ಲಿ ಜ್ಯೇಷ್ಠತಾ ಪಟ್ಟಿಯನ್ನು ಪ್ರಕಟಿಸಬೇಕೆಂದು ಈಗಾಗಲೇ ಮನವಿ ಮಾಡಿರ್ತೇವೆ. ಮತ್ತು ಪ್ರಯಾಣ ಭತ್ಯೆ ಈಗಾಗಲೇ 500 ರೂಪಾಯಿ ಇರುತ್ತದೆ. ಇದನ್ನು 3000 ರೂಗಳಿಗೆ ಏರಿಸಬೇಕೆಂದು ನಾವು ಮನವಿ ಮಾಡಿರುತ್ತೇವೆ. ಈ ಯಾವುದೇ ಒಂದು ಮನವಿಯನ್ನು ಈ ಹಿಂದೆ ಸಹ ನಾವು ಸಲ್ಲಿಸಿದರೂ ಸಹ ಇದುವರೆಗೂ ನಮ್ಮ ಬೇಡಿಕೆಗಳು ಈಡೇರುವುದಿಲ್ಲ. ಹಾಗಾಗಿ ನಮ್ಮ ಬೇಡಿಕೆಗಳು ಈಡೇರುವವರೆಗೂ ನಾವು ಅನಿರ್ದಿಷ್ಟಾವಧಿ ಮುಷ್ಕರವನ್ನು ನಮ್ಮ ರಾಜ್ಯ ಸಂಘದ ಕಾರ್ಯಕಾರಿಣಿ ಸಭೆಯ ನಿರ್ಣಯದಂತೆ ಈ ದಿನ ಸಾಂಕೇತಿಕವಾಗಿ ತಾಲೂಕು ಕಚೇರಿ ಮುಂಭಾಗ ಮುಷ್ಕರವನ್ನು ಮಾಡ್ತಾಯಿದ್ದೇವೆ. ತಾಲೂಕು ಕಚೇರಿ ಆವರಣದಲ್ಲಿ ನಮ್ಮ ಏನು ರಾಜ್ಯ ಸಂಘ ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತಾಧಿಕಾರಿಗಳ ಕೇಂದ್ರ ಸಂಘ ಒಂದು ನಿರ್ದೇಶನದಂತೆ ಇಂದು ನಾವು ನಮ್ಮ ತಾಲೂಕು ಆಡಳಿತ ಸೌಧದಲ್ಲಿ ಒಂದು ಮುಷ್ಕರವನ್ನು ಹಮ್ಮಿಕೊಂಡಿದ್ದೀವಿ. ಈ ಮುಷ್ಕರ ಗ್ರಾಮ ಆಡಳಿತಾಧಿಕಾರಿಗಳು ಅಂದರೆ ಇಡೀ ರಾಜ್ಯದಲ್ಲಿ ಎಲ್ಲ ಗ್ರಾಮ ಆಡಳಿತಾಧಿಕಾರಿಗಳು ಎಲ್ಲ ತಾಲೂಕು ಕಚೇರಿಗಳ ಮುಂದೆ ಇಂದು ಸಾಂಕೇತಿಕ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಅಂದರೆ ಇದು ಪ್ರತಿಭಟನೆ ಇವತ್ತು ಸಾಂಕೇತಿಕವಾಗಿ ಸ್ಟಾರ್ಟ್ ಆಗಿದೆ. ಅಂದರೆ ಸಾಂಕೇತಿಕ ಅಂದರೆ ಇವತ್ತಿಗೇನು ಕೊನೆಯಾಗಲ್ಲ. ಯಾಕಪ್ಪ ಅಂದರೆ ನಾವು ಇದುವರೆಗೂ ನಮ್ಮ ಒಂದು ಆಡಳಿತಕ್ಕೆ, ನಮ್ಮ ಒಂದು ಸರ್ಕಾರಕ್ಕೆ ಸಾಕಷ್ಟು ನಮ್ಮ ಒಂದು ಸಂಘದಿಂದ, ರಾಜ್ಯ ಸಂಘ ಆಗಿರ್ಬೋದು, ನಮ್ಮ ತಾಲೂಕು ಸಂಘಗಳಿಂದಲೂ ಸಾಕಷ್ಟು ಒಂದು ಮನವಿಗಳನ್ನು ಸಲ್ಲಿಸ್ತಲೇ ಬಂದಿದ್ವಿ. ಅಂದರೆ ಇವತ್ತಿಂದ ಅಲ್ಲ, ಯಾಕೆ ಪ್ರತಿಭಟನೆ ಸ್ಟಾರ್ಟ್ ಆಗಿ ಎಂದು ಕೂಡ ಮುಷ್ಕರ ಅಂತಕ್ಕಂಥದ್ದು ನಾವು ಏಕಾಏಕಿ ತಗೊಂಡಿದ್ದಲ್ಲ. ಯಾಕೆಂದರೆ ಎಲ್ಲರಿಗೂ ಗೊತ್ತಿರ್ತಕ್ಕಂತೆ ನಮ್ಮ ಸಾಕಷ್ಟು ವರ್ಷಾನುಗಟ್ಟಲೆಯಿಂದಲೂ ನಾವು ಮನವಿಗಳನ್ನು ಕೊಟ್ಕೊಂಡು ಬರ್ತಲೇ ಇದ್ದು ಆ ಮನವಿಗಳನ್ನು ಕೊಡದಲೇ ಇರೋದಕ್ಕೋಸ್ಕರ ನಾವಿವತ್ತು ಮುಷ್ಕರವನ್ನು ಹಮ್ಮಿಕೊಂಡಿದ್ದೀವಿ. ಏನಪ್ಪ ಅಂದರೆ ನಮ್ಮ ಸ್ನೇಹಿತರು, ನಮ್ಮ ಸಹೋದ್ಯೋಗಿಗಳು ಎಲ್ಲರೂ ಹೇಳ್ದಂಗೆ ನಾವಿವತ್ತು ಒಂದು ಕಂದಾಯ ಇಲಾಖೆ, ಮಾತೃ ಇಲಾಖೆ ಅಂದರೆ ನಾವಿವತ್ತು ಹುಟ್ಟಿನಿಂದ ಸಾವಿನವರೆಗೂ ಸಹ ಸಾಕಷ್ಟು ಸೇವೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಅಂದರೆ ಸೇವೆಯನ್ನು ಸಲ್ಲಿಸ್ತಿರ್ಬೇಕಾದ್ರೆ ನಮಗೊಬ್ಬ ಗ್ರಾಮ ಆಡಳಿತ ಅಧಿಕಾರಿ ಅಂತ ಹೇಳಿ ಒಂದು ಪದನಾಮ ಇದೆ. ಆದರೆ ಅಧಿಕಾರಿ ಅಂತ ಹೇಳೋಕ್ಕೋಸ್ಕರ ಇದೇ ಹೊರತು ನಮಗೊಂದು ಇರ್ತಕ್ಕಂಥ ಒಂದು ಕಚೇರಿ ಇಲ್ಲ. ಆ ಕಚೇರಿ ಕೆಲಸ ಮಾಡೋ ಕಚೇರಿ ಇಲ್ಲ. ನಾವು ಕೂತ್ಕೊಳ್ಳೋದು ಎಲ್ಲಿ ಹೋಗಬೇಕು ಅಂದರೆ ಒಂದು ವೃತ್ತಗಳಲ್ಲಿ ಕೆಲಸ ಮಾಡಿ ವೃತ್ತಗಳಲ್ಲಿ ಅಲ್ಲೇ ವಾಸ ಇರಬೇಕು ಅಂತ ಹೇಳ್ತಾರೋ ಹೊರತು ನಮಗೆ ಸೌಲಭ್ಯಗಳನ್ನು ಕಲ್ಪಿಸಿಕೊಟ್ಟಿಲ್ಲ. ಇನ್ನೊಂದೇನು ಅಂದರೆ ಪ್ರತಿಯೊಂದಿಗೆ ಆ್ಯಪ್ಗಳೊಂದು ಏನು ಈ ಕಂದಾಯ ಇಲಾಖೆ ಅಂತಕ್ಕಂಥದ್ದು ಬೇರೆ ಎಲ್ಲ ಇಲಾಖೆಗಳಿಗಿಂತ ನಾವೀನ್ಯತೆ ಪಡ್ಕೊಂಡು ಸಾಕಷ್ಟು ಆ್ಯಪ್ಗಳನ್ನು ಅಂದರೆ ಮೊಬೈಲಲ್ಲೇ ತಂತ್ರಾಂಶದಲ್ಲೇ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಅಂದರೆ ತಂತ್ರಾಂಶದಲ್ಲಿ ಮಾಡಬೇಕು ಅಂತ ಅಂದರೆ ತಂತ್ರಾಂಶನ ಯೂಸ್ ಮಾಡಬೇಕು ಅಂತ ಅಂದಾಗ ಸಾಕಷ್ಟು ನಾಲೆಡ್ಜ್ ಬೇಕಾಗುತ್ತೆ. ನಮ್ಮನ್ನೆಲ್ಲವೂ ಅಂದರೆ ನಮ್ಮ ಹುದ್ದೆನ ತಾಂತ್ರಿಕ ಹುದ್ದೆ ಪರಿಗಣಿಸಬೇಕು ಅಂತ ನಾವು ಒಂದು ಮನವಿಯನ್ನು ಕೊಟ್ಟಾಗ ಈ ಗ್ರಾಮಾಡಳಿತಾಧಿಕಾರಿಗಳ ಹುದ್ದೆ ಒಂದು ತಾಂತ್ರಿಕ ಹುದ್ದೆ ಅಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಅರ್ಜಿಯನ್ನು ಅಪ್ಲಿಕೇಶನನ್ನು ರಿಜೆಕ್ಟ್ ಮಾಡಿರು. ಅಂದರೆ ಈ ಮೊಬೈಲ್ ಆ್ಯಪ್ಗಳಲ್ಲಿ ವರ್ಕ್ ಮಾಡ್ತಕ್ಕಂಥದ್ದು ಎಲ್ಲ ತಾಂತ್ರಿಕ ಹುದ್ದೆನೇ, ಅದು ತಾಂತ್ರಿಕ ಕೌಶಲ್ಯತೆಯೇ ಅವಶ್ಯಕವಾಗಿರೋದ್ರಿಂದ ಈ ತಾಂತ್ರಿಕ ಹುದ್ದೆ ಅಲ್ಲ ಅಂತ ಅಂದಮೇಲೆ ಈ ಆ್ಯಪ್ಗಳನ್ನ ಯಾಕೆ ಯೂಸ್ ಮಾಡಬೇಕು? ನಾವು ಆ್ಯಪ್ಗಳನ್ನ ಹೇಗೆ ಯೂಸ್ ಮಾಡೋಕ್ಕಾಗುತ್ತೆ?
ಆ ರೀತಿ ನಾವು ನಮ್ಮ ನಾಲೆಡ್ಜನ್ನು ಏನೋ ಉಪಯೋಗಿಸ್ಕೊಂಡು ಬೇರೆಯವ್ರನ್ನ ಕೇಳ್ಕೊಂಡು ಎಲ್ಲ ಮಾಡ್ತಾ ಇರಬೇಕಾದ್ರೆ ಆ ತಾಂತ್ರಿಕ ಹುದ್ದೆಗೆ ಸಂಬಂಧಪಟ್ಟಂತೆ ನಮಗೆ ಒಂದು ಹುದ್ದೆನ, ಒಂದು ಸೌಲಭ್ಯನ, ಒಂದು ಆರ್ಥಿಕ ಸೌಲಭ್ಯವನ್ನು ಕಲಿಸ್ಕೊಡ್ಬೇಕಾದ್ದು, ವೇತನ ಶ್ರೇಣಿಯನ್ನು ನಿಗದಿಪಡಿಸಬೇಕಾದ್ದು ಸರ್ಕಾರದ ಕರ್ತವ್ಯ. ಅದೇ ರೀತಿಯಾಗಿ ಒಂದೇನಪ್ಪ ಅಂದರೆ ನಮ್ಮ ಕಂದಾಯ ಇಲಾಖೆಯಲ್ಲಿ ಇಂದು ಏನು ಪುರುಷರಷ್ಟು ಮಹಿಳೆಯರು ಕೂಡ ಇದ್ದಾರೆ. ಅಂದರೆ ಎಲ್ಲರೂ ಕೂಡ ಒಂದು ಕೌಟುಂಬಿಕ ಒಂದು ವ್ಯವಸ್ಥೆ ಒಳಗೆ ನಾವು ಇರ್ತೀವಿ. ಆದರೆ ರಜಾ ದಿನಗಳಲ್ಲಿ ಕೆಲಸ ಮಾಡಿ ಅಂತ ಹೇಳ್ತಾ ಇರಬೇಕಾದ್ರೆ ನಾವು ಹೇಗೆ ಮಾಡೋಕ್ಕೆ ಸಾಧ್ಯ ಆಗುತ್ತೆ? ಅಂದರೆ ಒಂದು ಹಬ್ಬ ಹರಿದಿನ ಅಂತ ಅಂದಾಗ ಮನೆಯವರಲ್ಲಿ ನಮ್ಮ ಕುಟುಂಬದವರೇ ಹೇಳ್ತಾರೆ ನಮಗೆಲ್ಲ, ನೀವು ಯಾವುದೇ ಕೆಲಸ ಮಾಡದಿಲ್ದರೂ ನೀವು ಮಾಡ್ತಾ ಇದ್ದೀರಾ ಅಂತ ಹೇಳ್ತಾ ಇರಬೇಕಾದ್ರೆ ಕುಟುಂಬದಲ್ಲಿ ವೈಮನಸ್ಸುಗಳು ಸ್ಟಾರ್ಟ್ ಆಗ್ತಾ ಇದ್ದಾವೆ. ಈಗಲೇ ಆ ಕುಟುಂಬದಲ್ಲಿ ವೈಮನಸ್ಸು ಸ್ಟಾರ್ಟ್ ಆಗ್ತಾ ಇರಬೇಕಾದ್ರೆ ದಯವಿಟ್ಟು ಇದನ್ನು ನಮ್ಮ ಸೌಲಭ್ಯನ ಕಚೇರಿ ಕೆಲಸದ ಅವಧಿಯಲ್ಲಿ ಮಾತ್ರನೇ ಕೆಲಸ ಮಾಡಿಸ್ಬೇಕು. ರಜಾ ದಿನಗಳಲ್ಲಿ ಆದಷ್ಟು ಯಾಕೆಂದರೆ ನಾವು ಒಂದು ಮಾನವರು, ನಾವು ಮನುಷ್ಯರೇ. ಯಾಕೆಂದರೆ ನಮಗೂ ಒಂದು ಫ್ಯಾಮಿಲಿ ಜೊತೆ ಇರಬೇಕು ಅಂತ ಅನ್ಸಲ್ವಾ? ಫ್ಯಾಮಿಲಿ ಜೊತೆ ನಾವು ಇರಬೇಕಾದ್ದು ಅಲ್ವಾ? ಯಾಕೆಂದರೆ ನಮ್ಮನ್ನು ಒಂದೆರಡು ದಿವಸ ಕುಟುಂಬ ನಾವು ಚೆನ್ನಾಗಿದ್ದರೆ ಕೆಲಸನೂ ಕೂಡ ಚೆನ್ನಾಗಿ ಮಾಡ್ಬೋದು. ಫ್ರೆಶ್ ಆಗಿ ಬಂದು ಕೆಲಸ ಮಾಡ್ತಾಯಿದ್ರೆ ನಾವು ಕುಟುಂಬ ಜೊತೆ ಚೆನ್ನಾಗಿದ್ದಾಗ, ಕುಟುಂಬ ಜೊತೆ ಬೆರೆತಾಗ ನಾವು ಒಂದು ನಾವೀನ್ಯತೆಯಿಂದ ಬಂದು ಕೆಲಸ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಇವೆಲ್ಲವನ್ನೂ ಪರಿಗಣಿಸಿ ನಮ್ಮ ಒಂದು ಸೌಲಭ್ಯನ ಏನಪ್ಪ ಅಂದರೆ ಸರ್ಕಾರದ ವಿರುದ್ಧ ನಾವೇನು ಹೋರಾಟ ಮಾಡ್ತಾ ಇಲ್ಲ. ನಾವು ಮಾಡ್ತಾ ಇರೋದೇನು ನಮ್ಮ ಹಕ್ಕುಗಳು, ನಮ್ಮ ಒಂದು ಮೂಲಭೂತ ಏನು ನಮಗೇನು ಕೆಲಸ ಮಾಡೋಕ್ಕೆ ಏನು ಸೌಲಭ್ಯಗಳು ಬೇಕು, ನಮ್ಮ ಈಗ ಆ್ಯಪ್ಗಳು ಒಂದು ಕೊಟ್ಟಿದ್ದಾರೆ, ಅದಕ್ಕೆ ಆಗ್ತಕ್ಕಂಥ ಸೌಲಭ್ಯಗಳು, ಮೊಬೈಲನ್ನು ಕೊಡಿ, ಲ್ಯಾಪ್ಟಾಪನ್ನು ಕೊಡಿ. ಅದೇ ರೀತಿ ಸಾಕಷ್ಟು ಕೆಲಸಗಳನ್ನ ಏನಂದರೆ ನಾವು ಒಂದು ಕೆಲಸ ಮಾಡ್ತಾಯಿದ್ದೀವಿ ಕಂದಾಯ ಇಲಾಖೆಯಲ್ಲಿ, ತಮಗೂ ಎಲ್ಲ ಗೊತ್ತಿರ್ತಕ್ಕಂತೆ ಎಷ್ಟೋ ಕೆಲಸಗಳನ್ನ ಸುಮ್ಮನೆ ಅಂದರೆ ಅದಕ್ಕೊಂದು ನಿಗದಿತ ಒಂದು ಮಾನದಂಡ ಇಲ್ಲ. ಒಂದು ವಂಶವೃಕ್ಷ ಮಾಡಬೇಕು ಅಂದರೆ ವಂಶವೃಕ್ಷಕ್ಕೆ ಯಾವ ರೀತಿ ತಗೊಬೇಕು ಅಂತ ಇಲ್ಲ. ಅದಕ್ಕೆ ವಂಶವೃಕ್ಷಕ್ಕೆ ಆಮೇಲೆ ನಮ್ಮನ್ನೇನು ಮಾಡ್ತಾರೆ, ಆ ವಂಶವೃಕ್ಷ ಜನಗಳನ್ನ ಅವ್ರು ಬಂದು ಅಫಿಡವಿಟ್ ಮಾಡಿಕೊಡ್ತಾ ಇದ್ದಾರೆ. ಆದರೆ ಆ ಪಬ್ಲಿಕ್ಕನ್ನು ಅವ್ರನ್ನ ವಂಶವೃಕ್ಷದಲ್ಲಿ ಅವರೇ ಸೈನ್ ಹಾಕಿರ್ತಾರೆ. ಆದರೆ ಅದಕ್ಕೇನಾದ್ರು ಸಮಸ್ಯೆ ಬಂದಾಗ ನಮ್ಮನ್ನೇ ಹೊಣೆಗಾರನು ಮಾಡ್ತಾ ಇದ್ದಾರೆ. ಆಮೇಲೆ ಯಾವುದಾದ್ರು ಒಂದು ಮಿಟೇಷನ್ಸು ಜಾರಿ ಮಾಡಿ ಅಂತ ಕೊಡ್ತಾ ಇದ್ದಾರೆ. 7 ದಿವಸ, ನಮಗೆ ಬರೋಕ್ಕೆ 2-3 ದಿವಸ ಆಗ್ತದೆ. ಬಂದು 7ನೇ ದಿವಸಕ್ಕೆ ಅಲ್ಲಿ ಕೊಡಬೇಕು ಅಂತಾರೆ. ಜಾರಿ ಮಾಡೋ ಅವಶ್ಯಕತೆ ಏನು ಅಂದರೆ ಅದರಲ್ಲಿ ಏನಾದರೂ ಒಳ ಇದೆಯಾ, ಹೊರ ಇದೆಯಾ, ತಪ್ಪಿದೆಯಾ ಅಂತ ತಿಳ್ಕೊಬೇಕಾಗುತ್ತೆ ನಾವು. ಅದು ತಿಳ್ಕೊಳ್ಳೋ ಅಷ್ಟೊತ್ತಿಗೆ ಮುಗಿಸ್ಬೇಕು ಅಂದಾಗ ನಮಗೆ ಕೂಡ ಅವಶ್ಯಕತೆಯೇ ಇರಲ್ಲ. ಆದ್ದರಿಂದ ಇಂಥವನ್ನ ಯಾಕೆಂದರೆ ಒಂದು ವಾಸ್ತವಿಕತೆಗೆ ಹತ್ತಿರವಿಲ್ಲದಂತಹ ಒಂದು ಕೆಲಸಗಳನ್ನ ಮಾಡ್ತಾ ಕೆಲವೊಂದು ಇದ್ದಾವೆ. ಅಂಥವನ್ನೆಲ್ಲ ಮಾಡಿಬಿಟ್ಟು ನಾವು ಗ್ರಾಮ ಆಡಳಿತಾಧಿಕಾರಿಗಳು ಕೂಡ ಮನುಷ್ಯರು ಅಂತ ಪರಿಗಣಿಸಿ ಸರ್ಕಾರ ನಮ್ಮ ಮೇಲೆ ಯಾವುದೇ ರೀತಿ ಅಂದರೆ ನಮ್ಮನ್ನು ಒಂಥರ ಯಾಕೆಂದರೆ ಸರ್ಕಾರದ ಮಕ್ಕಳೇ ನಾವು ಕೂಡ, ಆದ್ದರಿಂದ ನಮ್ಮನ್ನು ಕೂಡ ಮನುಷ್ಯರು ಅಂತ ಪರಿಗಣಿಸಿ ನಮ್ಮ ನ್ಯಾಯಯುತ ಬೇಡಿಕೆಗಳನ್ನು ಸಾಧ್ಯವಾದಷ್ಟು ಈಡೇರಿಸಬೇಕು ಅಂತ ಕೇಳ್ತಾ, ನಮ್ಮ ಬೇಡಿಕೆಗಳನ್ನ ಈಡೇರೋವರೆಗೂ ಕೂಡ ನಾವು ಯಾವುದೇ ರೀತಿ ಈ ಪ್ರತಿಭಟನೆಯನ್ನು, ಮುಷ್ಕರವನ್ನು ಹಿಂತೆಗೆದುಕೊಳ್ಳುವಂತ ಹೇಳ್ತಾ ತಮ್ಮಲ್ಲಿ ಮನವಿ ಮಾಡಿಕೊಳ್ಳಿ. ಕಂದಾಯ ಇಲಾಖೆ ಅನ್ನೋದು ಒಂದು ಮಾತೃ ಇಲಾಖೆ. ಈ ಮಾತೃ ಇಲಾಖೆಯಲ್ಲಿ ಬುನಾದಿಯಾಗಿ ಕೆಲಸ ಮಾಡ್ತಕ್ಕಂತಹ ಗ್ರಾಮಾಡಳಿತಾಧಿಕಾರಿ ಮತ್ತು ಗ್ರಾಮ ಸಹಾಯಕರು ಏನು ಬರ್ತೀವಿ ನಾವು ಎಲ್ಲ ಇಲಾಖೆ, ಎಲ್ಲ ಶಾಲಾ ಮತ್ತು ಅಂಗನವಾಡಿ ಇಂಥದಕ್ಕೆಲ್ಲದೂ ಜಾಗ ಕಲ್ಪಿಸಿಕೊಡುವಂತಹ ನಮ್ಮ ಮಾತೃ ಇಲಾಖೆಯ ಬುನಾದಿಯಾದಂತಹ ನಮ್ಮಂಥವರಿಗೆ ಇವತ್ತು ಒಂದು ಆಫೀಸ್ ಅಂತ ಒಂದು ಸೂರಿಲ್ಲ. ನಮಗೆ ಕಚೇರಿ ಕಟ್ಟಡಗಳಿಲ್ಲ, ಮತ್ತು ಒಂದು ಚೇರ್ ಇಲ್ಲ, ಒಂದು ಟೇಬಲ್ ಇಲ್ಲ, ಒಂದು ಪೇಪರ್ ವ್ಯವಸ್ಥೆ ಇಲ್ಲ. ನಾವು ಈಗ ಪ್ರತಿದಿನ ಎಲ್ಲ ಅಂದರೆ ಮನುಷ್ಯನ ಹುಟ್ಟಿನಿಂದ ಹಿಡಿದು ಸಾಯೋ ತನಕ ಸಹಿತ ಪ್ರತಿಯೊಂದು ದೃಢೀಕರಣ ಪತ್ರಗಳನ್ನ ಸಹಿತ ವರದಿ ಮಾಡ್ತಕ್ಕಂಥದ್ದು ಗ್ರಾಮಾಡಳಿತಾಧಿಕಾರಿ. ಇಂತಹ ಗ್ರಾಮಾಡಳಿತಾಧಿಕಾರಿಗಳಿಗೆ ಯಾವುದೇ ಮೂಲಭೂತ ಸೌಕರ್ಯಗಳಿಲ್ಲದೆ ನಾವು ಈ ದಿನದವರೆಗೂ ನಾವು ಕೆಲಸ ನಿರ್ವಹಿಸ್ಕೊಂಡು ಬರ್ತಾನೇ ಇದ್ದೀವಿ. ನಮ್ಮ ಪ್ರತಿದಿನದ ಸಂಬಳದಲ್ಲಿ ಅದರಲ್ಲಿ ನಮ್ಮ ಒಂದು 75% ನಾವು ನಮ್ಮ ಜೀವನಕ್ಕೆ ಉಪಯೋಗಿಸ್ಕೊಂಡ್ರೆ ಒಂದು 25% ನಮ್ಮ ಕೆಲಸದ ಉದ್ದೇಶಗಳಿಗೆ ಬಳಸ್ತಾ ಇದ್ದೀವಿ. ಇದರಲ್ಲಿ ನಾವು ಕೆಲಸ ನಿರ್ವಹಿಸ್ಕೊಂಡು ಬರ್ತಾನೇ ಇದ್ದೀವಿ. ಆದರೆ ಈ ದಿನದ ಈ 2-3 ವರ್ಷಗಳಿಂದ ಈಚೆಗೆ ಏನಿದೆ, ನಮ್ಮಲ್ಲಿ ಒತ್ತಡಗಳು ತುಂಬ ಜಾಸ್ತಿ ಆಗ್ತಿದೆ. ಏನಿದೊಂದು 21 ಆ್ಯಪ್ಗಳಿದ್ದಾವೆ, ಆ ಆ್ಯಪ್ಗಳು ಒಂದೇ ಮೊಬೈಲಲ್ಲಿ ಇನ್ಸ್ಟಾಲ್ ಮಾಡೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇದಕ್ಕೆ 3-4 ಮೊಬೈಲ್ ಆದರೂ ಸಾಕಾಗ್ತಾ ಇಲ್ಲ. ಒಂದೊಂದರಲ್ಲಿ 5 ಆ್ಯಪ್ಗಳನ್ನ ಇನ್ಸ್ಟಾಲ್ ಮಾಡ್ಕೊಂಡು ಕೆಲಸ ಮಾಡ್ತಾ ಇದ್ದೀವಿ. ನಮಗೆ ರಜಾ ದಿನಗಳಲ್ಲಿ ನಮ್ಗೆ ಮಾನಸಿಕ ಒತ್ತಡ ಆಗ್ತಿದೆ. ಶುಕ್ರವಾರ ಬಂತು ಅಂದರೆ ಶನಿವಾರ ಭಾನುವಾರಕ್ಕೆ ಶುಕ್ರವಾರನೇ ಮೆಮೊ ರೆಡಿಯಾಗಿರುತ್ತೆ. ಎಲ್ಲ ಇಲಾಖೆಯಲ್ಲಿ ಸರ್ಕಾರಿ ನೌಕರರಿಗೆ ಏನು ಪಡ್ಕೊಳ್ತಾ ಇದ್ದಾರೆ ಸೌಲಭ್ಯ, ಅದೇ ರೀತಿ ನಾವು ಸರ್ಕಾರಿ ನೌಕರರು. ಆದರೆ ನಮಗೆ ರಜಾ ದಿನಗಳಲ್ಲಿ ನಮಗೆ ರಜೆಗಳನ್ನ ಬಳಸ್ಕೊಳ್ತಕ್ಕಂಥ ಹಕ್ಕಿಲ್ಲ. ಸಂಜೆ 6 ಗಂಟೆ ಮೇಲೆ ನಮಗೆ ಪ್ರತಿದಿನ VC ಮೀಟಿಂಗ್ಗಳಿರುತ್ತೆ. ನಾವು ಮನೆಗೆ ಹೋಗೋದು 8 ಗಂಟೆ ಆಗುತ್ತೆ. ನಮ್ಮ ಮಕ್ಕಳಿಗೆ, ನಮ್ಮ ಗಂಡಂದ್ರಿಗೆ ನಾವು ಅಡುಗೆ ಮಾಡೋಕ್ಕಾಗ್ತಿಲ್ಲ, ನಾವು ಸ್ವತಃ ಅಡುಗೆ ಮಾಡ್ಕೊಂಡು ತಿನ್ನೋಕ್ಕಾಗ್ತಾ ಇಲ್ಲ. ಇಂಥ ಪರಿಸ್ಥಿತಿ ಒತ್ತಡದಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ನಮ್ಗೆ ಆದಷ್ಟು ಒತ್ತಡ ಕಮ್ಮಿ ಮಾಡಬೇಕು, ನಮ್ಮ ಮೂಲಭೂತ ಸೌಕರ್ಯಗಳು ಏನು ಕೇಳ್ತಾ ಇದ್ದೀವಿ ಅದನ್ನು ದಯಮಾಡಿ ಒದಗಿಸ್ಕೊಡ್ಬೇಕು ಅಂತೇಳಿ ನಾವು ಈ ರೀತಿಯಾದ ಮೌನ ಪ್ರತಿಭಟನೆಯನ್ನು ನಾವು ಮಾಡ್ತಾ ಇದ್ದೀವಿ. ಅಷ್ಟೇ ಇದರಲ್ಲಿ ನಾನು ಹೇಳೋಕ್ಕೆ